ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ. ದುರಂತ ಸ್ಥಳದಲ್ಲಿ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯ ನಡೀತಾ ಇದೆ. ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯಲ್ಲಿ ಪತನವಾದ ವಿಮಾನಗಳ ಅವಶೇಷಗಳನ್ನ ಸ್ಥಳಾಂತರ ಮಾಡುವ ಕಾರ್ಯ ನಡೀತಾ ಇದೆ. ದುರಂತದ ಸ್ಥಳದಲ್ಲಿ ಇದ್ದಂತ ಅಳಿದುಳಿದ ಅವಶೇಷಗಳಿತ್ತಲ್ಲ, ವಿಮಾನದ ಬಿಡಿಭಾಗಗಳು ಮತ್ತೆ ಆ ಕಟ್ಟಡದ ಅವಶೇಷಗಳು, ಅದೆಲ್ಲವನ್ನ ಈಗ ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ, ಪತನವಾದಂತಹ ಬೋಯಿಂಗ್ ವಿಮಾನದ ರೆಕ್ಕೆ ಸೇರಿದಂತೆ ಅದರ ಬಾಡಿ, ಅದರ ಚಕ್ರ, ಇದೆಲ್ಲವನ್ನು ಈಗ ಅಲ್ಲಿಂದ ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕ್ರೇನ್ಗಳ ಮೂಲಕ, ಕ್ರೇನ್ನ ಕೊಂಡಿಯಲ್ಲಿ ನೇತಾಡ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಇಲ್ಲಿಗೆ ಯಾರಿಗೂ ಎಂಟ್ರಿ ಇಲ್ಲ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಆ ಕ್ರೇನ್ಗಳ ಮೂಲಕ ಅಲ್ಲಿದ್ದಂತಹ ವಿಮಾನದ ಅವಶೇಷಗಳನ್ನ, ಕಟ್ಟಡದ ಅವಶೇಷಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇದೇ ಬೋಯಿಂಗ್ ವಿಮಾನದ ಈ ಒಂದು ದುರಂತದಲ್ಲಿ, ಪತನವಾಗಿರೋದ್ರಿಂದಾಗಿ ಆಗಿರುವಂತಹ ದುರಂತದಲ್ಲಿ 241 ಪ್ರಯಾಣಿಕರು ಮೃತಪಟ್ಟರೆ 23 ಜನ ಅಪ್ಪಳಿಸಿದ ರಭಸಕ್ಕೆ ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿದ್ರು. ಈಗ ನಿಧಾನವಾಗಿ ಆ ಸ್ಥಳದಿಂದ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ಕ್ರೇನ್ಗಳ ಮೂಲಕ ನಡೀತಾ ಇದೆ. ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ. ದುರಂತ ಸ್ಥಳದಲ್ಲಿ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯ ನಡೀತಾ ಇದೆ. ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯಲ್ಲಿ ಪತನವಾದ ವಿಮಾನಗಳ ಅವಶೇಷಗಳನ್ನ ಸ್ಥಳಾಂತರ ಮಾಡುವ ಕಾರ್ಯ ನಡೀತಾ ಇದೆ. ದುರಂತದ ಸ್ಥಳದಲ್ಲಿ ಇದ್ದಂತ ಅಳಿದುಳಿದ ಅವಶೇಷಗಳಿತ್ತಲ್ಲ, ವಿಮಾನದ ಬಿಡಿಭಾಗಗಳು ಮತ್ತೆ ಆ ಕಟ್ಟಡದ ಅವಶೇಷಗಳು, ಅದೆಲ್ಲವನ್ನ ಈಗ ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ, ಪತನವಾದಂತಹ ಬೋಯಿಂಗ್ ವಿಮಾನದ ರೆಕ್ಕೆ ಸೇರಿದಂತೆ ಅದರ ಬಾಡಿ, ಅದರ ಚಕ್ರ, ಇದೆಲ್ಲವನ್ನು ಈಗ ಅಲ್ಲಿಂದ ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕ್ರೇನ್ಗಳ ಮೂಲಕ, ಕ್ರೇನ್ನ ಕೊಂಡಿಯಲ್ಲಿ ನೇತಾಡ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಇಲ್ಲಿಗೆ ಯಾರಿಗೂ ಎಂಟ್ರಿ ಇಲ್ಲ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಆ ಕ್ರೇನ್ಗಳ ಮೂಲಕ ಅಲ್ಲಿದ್ದಂತಹ ವಿಮಾನದ ಅವಶೇಷಗಳನ್ನ, ಕಟ್ಟಡದ ಅವಶೇಷಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇದೇ ಬೋಯಿಂಗ್ ವಿಮಾನದ ಈ ಒಂದು ದುರಂತದಲ್ಲಿ, ಪತನವಾಗಿರೋದ್ರಿಂದಾಗಿ ಆಗಿರುವಂತಹ ದುರಂತದಲ್ಲಿ 241 ಪ್ರಯಾಣಿಕರು ಮೃತಪಟ್ಟರೆ 23 ಜನ ಅಪ್ಪಳಿಸಿದ ರಭಸಕ್ಕೆ ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿದ್ರು. ಈಗ ನಿಧಾನವಾಗಿ ಆ ಸ್ಥಳದಿಂದ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ಕ್ರೇನ್ಗಳ ಮೂಲಕ ನಡೀತಾ ಇದೆ. ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ. ದುರಂತ ಸ್ಥಳದಲ್ಲಿ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯ ನಡೀತಾ ಇದೆ. ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯಲ್ಲಿ ಪತನವಾದ ವಿಮಾನಗಳ ಅವಶೇಷಗಳನ್ನ ಸ್ಥಳಾಂತರ ಮಾಡುವ ಕಾರ್ಯ ನಡೀತಾ ಇದೆ. ದುರಂತದ ಸ್ಥಳದಲ್ಲಿ ಇದ್ದಂತ ಅಳಿದುಳಿದ ಅವಶೇಷಗಳಿತ್ತಲ್ಲ, ವಿಮಾನದ ಬಿಡಿಭಾಗಗಳು ಮತ್ತೆ ಆ ಕಟ್ಟಡದ ಅವಶೇಷಗಳು, ಅದೆಲ್ಲವನ್ನ ಈಗ ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ, ಪತನವಾದಂತಹ ಬೋಯಿಂಗ್ ವಿಮಾನದ ರೆಕ್ಕೆ ಸೇರಿದಂತೆ ಅದರ ಬಾಡಿ, ಅದರ ಚಕ್ರ, ಇದೆಲ್ಲವನ್ನು ಈಗ ಅಲ್ಲಿಂದ ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕ್ರೇನ್ಗಳ ಮೂಲಕ, ಕ್ರೇನ್ನ ಕೊಂಡಿಯಲ್ಲಿ ನೇತಾಡ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಇಲ್ಲಿಗೆ ಯಾರಿಗೂ ಎಂಟ್ರಿ ಇಲ್ಲ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಆ ಕ್ರೇನ್ಗಳ ಮೂಲಕ ಅಲ್ಲಿದ್ದಂತಹ ವಿಮಾನದ ಅವಶೇಷಗಳನ್ನ, ಕಟ್ಟಡದ ಅವಶೇಷಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇದೇ ಬೋಯಿಂಗ್ ವಿಮಾನದ ಈ ಒಂದು ದುರಂತದಲ್ಲಿ, ಪತನವಾಗಿರೋದ್ರಿಂದಾಗಿ ಆಗಿರುವಂತಹ ದುರಂತದಲ್ಲಿ 241 ಪ್ರಯಾಣಿಕರು ಮೃತಪಟ್ಟರೆ 23 ಜನ ಅಪ್ಪಳಿಸಿದ ರಭಸಕ್ಕೆ ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿದ್ರು. ಈಗ ನಿಧಾನವಾಗಿ ಆ ಸ್ಥಳದಿಂದ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ಕ್ರೇನ್ಗಳ ಮೂಲಕ ನಡೀತಾ ಇದೆ. ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ. ದುರಂತ ಸ್ಥಳದಲ್ಲಿ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯ ನಡೀತಾ ಇದೆ. ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯಲ್ಲಿ ಪತನವಾದ ವಿಮಾನಗಳ ಅವಶೇಷಗಳನ್ನ ಸ್ಥಳಾಂತರ ಮಾಡುವ ಕಾರ್ಯ ನಡೀತಾ ಇದೆ. ದುರಂತದ ಸ್ಥಳದಲ್ಲಿ ಇದ್ದಂತ ಅಳಿದುಳಿದ ಅವಶೇಷಗಳಿತ್ತಲ್ಲ, ವಿಮಾನದ ಬಿಡಿಭಾಗಗಳು ಮತ್ತೆ ಆ ಕಟ್ಟಡದ ಅವಶೇಷಗಳು, ಅದೆಲ್ಲವನ್ನ ಈಗ ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ.
ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ, ಪತನವಾದಂತಹ ಬೋಯಿಂಗ್ ವಿಮಾನದ ರೆಕ್ಕೆ ಸೇರಿದಂತೆ ಅದರ ಬಾಡಿ, ಅದರ ಚಕ್ರ ಇದೆಲ್ಲವನ್ನು ಈಗ ಅಲ್ಲಿಂದ ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕ್ರೇನ್ಗಳ ಮೂಲಕ ಕ್ರೇನ್ನ ಕೊಂಡಿಯಲ್ಲಿ ನೇತಾಡ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಇಲ್ಲಿಗೆ ಯಾರಿಗೂ ಎಂಟ್ರಿ ಇಲ್ಲ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಆ ಕ್ರೇನ್ಗಳ ಮೂಲಕ ಅಲ್ಲಿದ್ದಂತಹ ವಿಮಾನದ ಅವಶೇಷಗಳನ್ನ, ಕಟ್ಟಡದ ಅವಶೇಷಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇದೇ ಬೋಯಿಂಗ್ ವಿಮಾನದ ಈ ಒಂದು ದುರಂತದಲ್ಲಿ, ಪತನವಾಗಿರೋದ್ರಿಂದಾಗಿ ಆಗಿರುವಂತಹ ದುರಂತದಲ್ಲಿ 241 ಪ್ರಯಾಣಿಕರು ಮೃತಪಟ್ಟರೆ 23 ಜನ ಅಪ್ಪಳಿಸಿದ ರಭಸಕ್ಕೆ ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿದ್ರು. ಈಗ ನಿಧಾನವಾಗಿ ಆ ಸ್ಥಳದಿಂದ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ಕ್ರೇನ್ಗಳ ಮೂಲಕ ನಡೀತಾ ಇದೆ. ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ, ದುರಂತ ಸ್ಥಳದಲ್ಲಿ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯ ನಡೀತಾ ಇದೆ. ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯಲ್ಲಿ ಪತನವಾದ ವಿಮಾನಗಳ ಅವಶೇಷಗಳನ್ನ ಸ್ಥಳಾಂತರ ಮಾಡುವ ಕಾರ್ಯ ನಡೀತಾ ಇದೆ. ದುರಂತದ ಸ್ಥಳದಲ್ಲಿ ಇದ್ದಂತ ಅಳಿದುಳಿದ ಅವಶೇಷಗಳಿತ್ತಲ್ಲ, ವಿಮಾನದ ಬಿಡಿಭಾಗಗಳು ಮತ್ತೆ ಆ ಕಟ್ಟಡದ ಅವಶೇಷಗಳು, ಅದೆಲ್ಲವನ್ನ ಈಗ ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ, ಪತನವಾದಂತಹ ಬೋಯಿಂಗ್ ವಿಮಾನದ ರೆಕ್ಕೆ ಸೇರಿದಂತೆ ಅದರ ಬಾಡಿ, ಅದರ ಚಕ್ರ ಇದೆಲ್ಲವನ್ನು ಈಗ ಅಲ್ಲಿಂದ ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕ್ರೇನ್ಗಳ ಮೂಲಕ ಕ್ರೇನ್ನ ಕೊಂಡಿಯಲ್ಲಿ ನೇತಾಡ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಇಲ್ಲಿಗೆ ಯಾರಿಗೂ ಎಂಟ್ರಿ ಇಲ್ಲ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಆ ಕ್ರೇನ್ಗಳ ಮೂಲಕ ಅಲ್ಲಿದ್ದಂತಹ ವಿಮಾನದ ಅವಶೇಷಗಳನ್ನ, ಕಟ್ಟಡದ ಅವಶೇಷಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇದೇ ಬೋಯಿಂಗ್ ವಿಮಾನದ ಈ ಒಂದು ದುರಂತದಲ್ಲಿ, ಪತನವಾಗಿರೋದ್ರಿಂದಾಗಿ ಆಗಿರುವಂತಹ ದುರಂತದಲ್ಲಿ 241 ಪ್ರಯಾಣಿಕರು ಮೃತಪಟ್ಟರೆ 23 ಜನ ಅಪ್ಪಳಿಸಿದ ರಭಸಕ್ಕೆ ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿದ್ರು. ಈಗ ನಿಧಾನವಾಗಿ ಆ ಸ್ಥಳದಿಂದ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ಕ್ರೇನ್ಗಳ ಮೂಲಕ ನಡೀತಾ ಇದೆ. ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ, ದುರಂತ ಸ್ಥಳದಲ್ಲಿ ಅವಶೇಷಗಳನ್ನ ತೆರವು ಮಾಡುವ ಕಾರ್ಯ ನಡೀತಾ ಇದೆ. ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯಲ್ಲಿ ಪತನವಾದ ವಿಮಾನಗಳ ಅವಶೇಷಗಳನ್ನ ಸ್ಥಳಾಂತರ ಮಾಡುವ ಕಾರ್ಯ ನಡೀತಾ ಇದೆ. ದುರಂತದ ಸ್ಥಳದಲ್ಲಿ ಇದ್ದಂತ ಅಳಿದುಳಿದ ಅವಶೇಷಗಳಿತ್ತಲ್ಲ, ವಿಮಾನದ ಬಿಡಿಭಾಗಗಳು ಮತ್ತೆ ಆ ಕಟ್ಟಡದ ಅವಶೇಷಗಳು, ಅದೆಲ್ಲವನ್ನ ಈಗ ತೆರವು ಮಾಡುವ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ, ಪತನವಾದಂತಹ ಬೋಯಿಂಗ್ ವಿಮಾನದ ರೆಕ್ಕೆ ಸೇರಿದಂತೆ ಅದರ ಬಾಡಿ, ಅದರ ಚಕ್ರ ಇದೆಲ್ಲವನ್ನು ಈಗ ಅಲ್ಲಿಂದ ಕ್ರೇನ್ಗಳ ಮೂಲಕ ತೆರವು ಮಾಡ್ತಾ ಇದ್ದಾರೆ. ಕ್ರೇನ್ಗಳ ಮೂಲಕ ಕ್ರೇನ್ನ ಕೊಂಡಿ